ಬ್ರೇಕ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಮುಂದೆ ಆಂಬ್ಯುಲೆನ್ಸ್ಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಐಸಿಯುನಲ್ಲಿದ್ದಂತ ಕೊರೋನಾ ರೋಗಿಯ ಸಾವಿನಿಂದ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ದಾಂಧಲೆಯನ್ನ ಮಾಡಿದ್ದಾರೆ, ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉದ್ರಿಕ್ತರು ಬಿಮ್ಸ್ ಆಸ್ಪತ್ರೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಕಳೆದ ರಾತ್ರಿ ನಡೆದಿರುವಂತಹ ಘಟನೆ ಇದು. ಪೊಲೀಸ್ ವಾಹನ ಸೇರಿದಂತೆ ಕಾರ್ನ ಗಾಜುಗಳನ್ನ ಪೀಸ್ ಮಾಡಿ ಹಾಕಿದ್ದಾರೆ. ಇನ್ನು ಕರ್ತವ್ಯದಲ್ಲಿದ್ದಂತಹ ವೈದ್ಯರ ಮೇಲೂ ಕೂಡ ಹಲ್ಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಡಿಸಿ ಹಾಗೆಯೇ ಎಸ್ಪಿ ಘಟನೆ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ಥಳಕ್ಕೂ ಕೂಡ ವಿಸಿಟ್ ಮಾಡಿದ್ರು. ಏನಾಗಿದೆ ಅಲ್ಲಿ ಪರಿಸ್ಥಿತಿ, ಏನು ಎತ್ತ, ನಿಜಕ್ಕೂ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ವಾ, ಸಂಬಂಧಿಕರು ಈ ತರ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಏನ್ ಕಾರಣ ಆಯ್ತು ಅಂತ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಗಲಾಟೆ ಮಾಡಿದವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಆಂಬ್ಯುಲೆನ್ಸ್ ಚಾಲಕನಿಂದ ದೂರು ಪಡೆದು ತನಿಖೆಯನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರೊಚ್ಚಿಗೆದಂತ ಆ ಸಂಬಂಧಿಕರು ಯಾವ ತರ ಆಂಬ್ಯುಲೆನ್ಸ್ಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಅಲ್ಲಿ ಸಿಕ್ಕ ವಾಹನ ಅಂತಂದ್ರೆ ಆಸ್ಪತ್ರೆಗೆ ಸಂಬಂಧಪಟ್ಟಂತ ವಾಹನ ಇರ್ಬೋದು, ಪೊಲೀಸ್ ವಾಹನಕ್ಕೆಲ್ಲ ಅವರು ಕಲ್ಲು ತೂರಾಟ ಮಾಡಿದ್ದಾರೆ. ವೆಹಿಕಲ್ಸ್ ಗ್ಲಾಸ್ ಎಲ್ಲ ಪೀಸ್ ಮಾಡಿ ಹಾಕಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಐಸಿಯುನಲ್ಲಿ ಪೇಷಂಟ್ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು. ಅವರಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿತ್ತು. ಅದಾದ್ಮೇಲೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರುವಾಗ ಅವರು ಮೃತಪಟ್ಟಿದ್ದಾರೆ. ಇವರು ಚಿಕಿತ್ಸೆ ಸರಿಯಾಗಿ ಕೊಟ್ಟಿಲ್ಲ, ಇವ್ರ ನಿರ್ಲಕ್ಷ್ಯನೇ ಪ್ರಾಣ ಹೋಗೋದಕ್ಕೆ ಕಾರಣ ಅಂತ ಹೇಳಿ ಆರೋಗ್ಯ ಸಂಬಂಧಿಕರು ಇಷ್ಟು ಗಲಾಟೆ ಮಾಡಿರೋದು. ಸರ್ ಏನಾಯ್ತು ಆಕ್ಚುಲಿ? ನನ್ನ ನೋಡ್ಕೊಂಡೆ ನನ್ನ ಕಲ್ಲು ಹೋಗಿದ್ರಿ, ನನ್ನ ಗ್ಲಾಸಿಗೂ ಕಲ್ಲು ಹೋಗಿದ್ರಿ, ನನ್ನ ಮೇಲೆ ಕಲ್ಲು ಹೋಗಿದ್ರೆ ಆ ಕಡೆ ಹೋಗಿದ್ರಿ. ಅಲ್ಲಿ ನಮ್ಮ ಪ್ರೆಸ್ ಕಾರ್ ನೋಡಿದ್ರಿ, ನಮ್ಗೆ ಪ್ರೆಸ್ ಕಾರ್ ಮೇಡಮ್ ಅದು ಅವರಿಗೆ ಹೆಚ್ಚಿನ ಇದು ಉಸಿರಾಟ ತೊಂದರೆ ಆದ್ರಿಂದ ಇಲ್ಲಿ ICUಗೆ ಇವತ್ತು ಕರ್ಕೊಂಡು ಬರ್ತಾ ಇದ್ರು. ಸೊ ICU ಕರ್ಕೊಂಡು ಬಂದಾಗ ಅದು ಮರಣ ಆಗಿದೆ. ಸೊ ಅದಕ್ಕೆ ಎಮೋಷ್ನಲಿ ಅವ್ರಿಗೆ ಸಂಬಂಧಪಟ್ಟವರು ಈ ಕಲ್ಲು ತೂರೋದು, ಆಂಬ್ಯುಲೆನ್ಸ್ಗೆ ಬೆಂಕಿ ಹಚ್ಚೋದು ಇಂಥ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಇಂಥದ್ದು ಮಾಡಬಾರ್ದು, ಯಾರು ಕೂಡ ಮಾಡಬಾರ್ದು. ಯಾಕಂದರೆ ಜೀವದ ಹಂಗೆ ತೊರೆದು ಎಲ್ಲ ಡಾಕ್ಟರ್ಸು ನರ್ಸಸ್ಸು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಇಂಥ ಇದಕ್ಕೆ ಇಳಿಬಾರ್ದು. ಈಗ FIR ಲಾಂಚ್ ಆಗ್ತಾ ಇದೆ, ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಆಂಬ್ಯುಲೆನ್ಸ್ ಇದರಿಂದ ಮಾಡ್ತಾ ಇದ್ದಾರೆ, DHO ಲಾಂಚ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆಗ್ತೈತಿ. ಯಾರ ಮೇಲೆ ಯಾರು ಇದನ್ನು ಮಾಡಿದ್ದಾರೆ ಅವ್ರ ಮೇಲೆ ಅವರಿಗೆ ಹಾಸ್ಪಿಟಲ್ಸು ನಮಗೆ ಡಾಕ್ಟರ್ಗಳು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಸರಿಯಾಗಿರಬಹುದು ಅಂತ ಒಂದು ಡಾಕ್ಟರ್ ಮೇಲೆ ಫಾಲ್ಟ್ ಫೈಂಡ್ ಮಾಡಿ ಅವರು ಹೊರಗಡೆ ಹೋಗೋ ಸಮಯದಲ್ಲಿ ಸೊ ಇದು ಆಂಬುಲೆನ್ಸ್ ಒಂದು ಬೆಂಕಿ ಹಚ್ಚಿಬಿಟ್ಟು ಹೋಗಿದ್ದಾರೆ. ಬಟ್ ಈ ಸಮಯದಲ್ಲಿ ಡಾಕ್ಟರ್ಗೆ ಎಷ್ಟೋ ಪ್ರಯತ್ನ ಮಾಡಿ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ನಮ್ಮೊಂದು ಎಲ್ಲ ರೀತಿಯಲ್ಲಿ ಕೂಡ ನಾವು ಫುಲ್ ಸಪೋರ್ಟ್ ಅಂತ ನಾವು ಕೊಡ್ತೀವಿ. ಒಂದು ಈ ರೀತಿಯಲ್ಲಿ ಮಾಡಿದವ್ರಿಗೂ ನಾವು ಅವ್ರು ಎಷ್ಟೇ ಎಮೋಷನಲ್ ಡಿಸ್ಟರ್ಬ್ ಇದ್ರೂ ಸಹ ಈ ರೀತಿಯಲ್ಲಿ ಅವ್ರು ಮಾಡಬಾರದಾಯ್ತು. ಸೊ ಪ್ರಕರಣವನ್ನು ತಗೊಂಡು ಸಂಬಂಧಪಟ್ಟವ್ರ ಮೇಲೆ ಕ್ರಮ ಉಂಟಾಗಿರುತ್ತೆ.